ಬಾಂಗ್ಲಾದೇಶದ ಘಟನೆಗಳನ್ನು ನೆನಪಿಸಿದ್ರು. ಅದು ಸಾಧಾರಣ 10 ರಿಂದ 13 ಜನ ಬಾಂಗ್ಲಾಗಳನ್ನ ಲೆಕ್ಕಕ್ಕೆ ಸಿಕ್ಕಂತ ದಾಖಲೆ. ಪ್ರತಿನಿತ್ಯ ಕೊಂದ ಹಾಗೆ ಕೊಲ್ತಾ ಇದ್ದಾರೆ ಹಿಂದೂಗಳನ್ನ. ಯಾಕೆ ಹಿಂದೂಗಳನ್ನ ಕೊಲ್ತಾ ಇದ್ದಾರೆ? ಸಂಘಟಿತವಾಗದೇ ಇದ್ರೆ ಒಂದು ಸಮಾಜ ಏನಾಗತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅಲ್ಲಿದ್ದವ ಹಿಂದೂ RSS ನ ಕಾರ್ಯಕರ್ತ, ಸ್ವಯಂ ಸೇವಕ ಅಲ್ಲ, ಬಜರಂಗ ದಳದ್ದು ಅಥವಾ ಇನ್ಯಾವುದೋ ಹಿಂದೂ ಸಂಘಟನೆಯ ಕಾರ್ಯಕರ್ತ ಅಲ್ಲ. ಆತ ಯಾರು ಅಂತ ಕೇಳಿದ್ರೆ ಒಬ್ಬ ಹಿಂದೂ. ಅಲ್ಲಿ RSS ಇಲ್ಲ, ಅಲ್ಲಿ ಬಜರಂಗ ದಳ ಇಲ್ಲ. ಹಾಗೆ ಯಾಕೆ ಕೊಲ್ಲಲಾಯ್ತು ಅವನನ್ನ? ಇದನ್ನ ಅರ್ಥ ಮಾಡಿಕೊಂಡ್ವಿ ನಾವು ಹಿಂದೂ ಸಮಾಜದವರು ಅಂತಂದ್ರೆ ನಮಗೆ ನಮ್ಮ ಕಣ್ಣೆದುರುಗಡೆ ಧರ್ಮದ ಭವಿಷ್ಯ ಸ್ಪಷ್ಟವಾಗಿದೆ. ನಾವು ಏನು ಮಾಡಬೇಕು ಅನ್ನುವ ಅರಿವು ನಮ್ಮ ಒಳಗಡೆ ಬರುತ್ತೆ. ಅದರ ಅರ್ಥ ನಾವು ಇನ್ನೇನೋ ಯಾರೋ ಮೇಲೋ ಆಕ್ರಮಣ ಮಾಡಬೇಕು ಅಂತಲ್ಲ, ಅಥವಾ ನಮ್ಮ ಇತಿಹಾಸದ ಕಥೆಗಳನ್ನು ನೆನಪು ಮಾಡೋದು ಇನ್ನೇನೋ ಸೇಡು ತೀರಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕಲ್ಲ. ಇತಿಹಾಸದಲ್ಲಿ ನಡೆದ ತಪ್ಪುಗಳು ಮತ್ತೆ ಮರುಕಳಿಸದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಅನ್ನೋದನ್ನ ಅರಿತುಕೊಂಡು ನಾವು ನಡೆದಾಗ ಮಾತ್ರ ಒಂದು ಸದೃಢ ಸಮಾಜವನ್ನ ಕಟ್ಟೋದಕ್ಕೆ ಸಾಧ್ಯ ಇದೆ ಪ್ರೀತಿಯ ಬಂಧುಗಳೇ.